ಸೆಲೆಬ್ರಿಟಿಗಳು ಅಥವಾ ಖ್ಯಾತನಾಮರಿಗೂ ವಿವಾದಗಳಿಗೂ ಹೊಸದೇನಲ್ಲ. ಆದರೆ ಇವತ್ತು ನಾವು ಹೇಳಲಿರುವ ವ್ಯಕ್ತಿ ಮಾತ್ರ ತನ್ನ ವೈಯಕ್ತಿಕ ಜೀವನದಲ್ಲಿ ನಡೆಯಬಹುದಾದಂತಹ ಘಟನೆಗಳಿಂದ ಆಗಾಗ್ಗೆ ವಿವಾದಗಳಿಗೆ ಬಹು ಹೆಚ್ಚು ಗುರಿಯಾಗುತ್ತಾರೆ. ಒಂದು ರೀತಿ ಹ್ಯಾಬಿಚುವಲ್ ಇದ್ದಂಗೆ. ಸಿನಿಮಾಗಳ ಜೊತೆಗೆ ಈ ರೀತಿ ವಿವಾದಗಳಿಂದಲೂ ಆಗಾಗ್ಗೆ ಜನರ ಮನಸ್ಸಿನಲ್ಲೇ ಬಂದು ಕಾಡುವಂತಹ ದರ್ಶನ್ ಇದೀಗ ನಟ ಒಂದು ಗಂಭೀರ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿ ಎಂಬ ಚಿತ್ರದುರ್ಗದ ನಿವಾಸಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾಗಿದೆ. ಕನ್ನಡ ಚಿತ್ರೋದ್ಯಮ ಹಲವಾರು ನೂರಾರು ವಿವಾದಗಳನ್ನು, ಸಂಕಷ್ಟಗಳನ್ನು, ಸವಾಲುಗಳನ್ನು ನೋಡಿದೆ. ಆದರೆ ಒಬ್ಬ ಹಿರಿಯ ದೊಡ್ಡ ನಟರೊಬ್ಬರು ಈ ರೀತಿ ಕೊಲೆ ಪ್ರಕರಣದಲ್ಲಿ ತಗಲಿ ಹಾಕೊಳ್ತಾ ಇರೋದು ಇರಲಿಲ್ಲ. ಅಷ್ಟು ಆಘಾತಕಾರಿ ಇವತ್ತಿರುವಂತಹ ಚಿತ್ರೋದ್ಯಮದ ಪರಿಸ್ಥಿತಿಯಲ್ಲಿ. 3 ದಿನಗಳ ಹಿಂದೆ ಸುಮನಹಳ್ಳಿಯ ರಾಜ ಕಾಲುವೆಯ ಬಳಿ ಶವವೊಂದು ಪತ್ತೆಯಾಯಿತು. ಸಾಮಾನ್ಯವಾಗಿ ಅಂತಹ ಶವಗಳು ಪತ್ತೆ ಆದಾಗ ಅದು ಆತ್ಮಹತ್ಯೆ ಎಂದೋ ಅಥವಾ ಯಾರೋ ಮರ್ಡರ್ ಮಾಡಿ ತಗೊಂಬಂದಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅಂತಾನೋ ಪೊಲೀಸರ ಸಹಜ ಅನುಮಾನ ಆಗಿರುತ್ತೆ. ಹಾಗೆಯೇ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮಾಡಿದ್ದಾರೆ. ಈ ಹಂತದಲ್ಲಿ ಅವರು ತನಿಖೆ ಮಾಡುತ್ತಿರುವಾಗಲೇ 3 ವಶಕ್ಕೆ ಪಡೆದಿದ್ದಾರೆ. ಇದು ವಶಕ್ಕೋ ಅಥವಾ 3 ಅವರಾಗಿ ಬಂದು ಶರಣಾದರು. ನಮಗಿರುವ ಮಾಹಿತಿಯಲ್ಲಿ 3 ಶರಣಾದರು ಅಂತ ಇದೆ. ಯಾಕೆ ಶರಣಾದರು? ಮೇ ಬಿ ಯಾರೋ ಶರಣಾಗಿ ಯಾರನ್ನು ತಪ್ಪಿಸಿ ಬಿಡಬಹುದು ಎಂಬ ಲೆಕ್ಕಾಚಾರ ಇದೆಯೇನೋ ಗೊತ್ತಿಲ್ಲ. ಲೈಕ್ ಮೊನ್ನೆ ಪೋರ್ಷೆ ಕೇಸಲ್ಲಿ ನನ್ನ ಮಗ ಡ್ರೈವ್ ಮಾಡ್ತಿರ್ಲಿಲ್ಲ, ಯಾರೋ ಡ್ರೈವ್ ಮಾಡ್ತಿದ್ದ ಅಂತ ಒಬ್ಬ ಅಮಾಯಕ ಪಾಪ ಡ್ರೈವರ್ನ ಯಾರನ್ನೋ ಕರ್ಕೊಂಬಂದು ನಿಲ್ಲಿಸ್ತಂಗೆ ಪಾಸಿಬಲ್, ಗೊತ್ತಿಲ್ಲ. ಆದರೆ ಈ 3 ಶರಣಾಗತಿ ಅಥವಾ ಪೊಲೀಸರ ವಶ ಯಾವುದೋ ಒಂದು ಆದ ನಂತರ ನಡೆದ ವಿಚಾರಣೆಯಲ್ಲಿ ಎಲ್ಲವೂ ತಗಲು ಹಾಕ್ಕೊಳ್ಳೋಕೆ ಪ್ರಾರಂಭ ಆಯಿತು. ಆಗಿದ್ದೇನು? ಅವರು ನಟ ದರ್ಶನ್ ಹೆಸರನ್ನು ಪ್ರಸ್ತಾಪಿಸಿದರು. ಈ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ರು. ಲಾಜಿಕಲಿ ಪೊಲೀಸ್ನವರು ಹೆಸರು ಬಂದ ಕೂಡಲೇ CCTV ಕ್ಯಾಮೆರಾಗಳ ದೃಶ್ಯಗಳು, ವೆಹಿಕಲ್ಗಳ ಮೂಮೆಂಟ್ಗಳು, ಟೆಲಿಫೋನ್ಗಳ ಸಂಭಾಷಣೆಗಳು, ಅವುಗಳ ಟವರ್ ಲೊಕೇಶನ್ಗಳು ಎಲ್ಲವನ್ನ ಜಾಲಾಡ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ಬಂದಾಗ ಗಟ್ಟಿಯಾಗಿದೆ ಇದು ಕೇಸು ಅಂದಾಗ ಅವರು ನೇರವಾಗಿ ಕಾರ್ಯಾಚರಣೆಗೆ ಇಳಿದ್ರು, ಮೈಸೂರಿಗೆ ತೆರಳಿದ್ರು. ಮೈಸೂರಲ್ಲಿ ಇವತ್ತು ಬೆಳಗ್ಗೆ ಹೋಟೆಲ್ ಉಳಿದುಕೊಂಡಿದ್ದ ಈ ವ್ಯಕ್ತಿಯನ್ನು, ಅಂದರೆ ನಟ ದರ್ಶನನ್ನು ಬಂಧಿಸಿ ಬೆಂಗಳೂರಿಗೆ ಕರೆತಂದರು. ಅದಾದ ನಂತರ ಆತನ ಗೆಳತಿ ಆರ್ ವಾಟೆವರ್ ನಂಗೆ ಗೊತ್ತಿಲ್ಲ, ಅವರು ಪವಿತ್ರ ಗೌಡ ಅವರನ್ನೂ ಸೇರಿದಂತೆ ಈ ಕೊಲೆ ಪ್ರಕರಣದಲ್ಲಿ 13 ಜನರನ್ನು ಬಂಧಿಸಿಕೊಂಡ್ರು. ಬಂಧಿಸಿದ ನಂತರ ಕಾನೂನಿನ ಸಹಜ ಪ್ರಕ್ರಿಯೆಗಳ ಪ್ರಕಾರ ಅವರನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು. ಆ ಹಂತದಲ್ಲಿ ನಟ ದರ್ಶನ್ ಹಾಗೂ ಆಕೆ, ಅವರ ಗೆಳತಿ ಮತ್ತು ನಟಿ ಎಷ್ಟೋ ಫಿಲಮ್ ಮಾಡಿದ್ದಾರೆ. 3 ಫಿಲಮೋ 4 ಫಿಲಮೋ 6 ಫಿಲಮೋ 1 ಫಿಲಮೋ. ಆಕೆ ಇಬ್ಬರು ನ್ಯಾಯಾಲಯದ ಕಟಕಟೆಯಲ್ಲಿ ಕಣ್ಣೀರು ಹಾಕಿದರು ಎಂದು ವರದಿ. ಕಣ್ಣೀರು ಹಾಕಿದ್ರೆ ಪ್ರಯೋಜನ ಇಲ್ಲ. ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕಣ್ಣೀರು ಹಾಕಿದ್ದರು ಎಂದರು. ಯಾವುದೇ ಕಾರಣಕ್ಕೆ ಕೋರ್ಟ್ ಅದನ್ನು ಕರುಣಿಸದೆ ಅಥವಾ ಒಪ್ಪದೆ 6 ದಿನ ಎಲ್ಲರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಬಹಳ ಸಹಜವಾಗಿ. ಕಾರಣ ಮಹಾಜರುಗಳಾಗಬೇಕು, ವಿಚಾರಣೆ ಆಗಬೇಕು, ಪ್ಲಾಟ್ ಏನು ಅಂತ ಗೊತ್ತಾಗಬೇಕು. ಕೊಲೆಯಾದ ರೇಣುಕಾಸ್ವಾಮಿ ನೋಡೋಣ. ಅಪಹರಿಸಿ ಆತನನ್ನು ಕರೆದುಕೊಂಡು ಬಂದಂತೂ ಇಟ್ಟಂಥ ಯಾವುದೋ ಶೆಡ್ ಜಾಗಕ್ಕೆ ಈ ದರ್ಶನ್ದು ಎನ್ನಲಾಗಿರುವ ಎಲ್ಲರಿಗೂ ಗೊತ್ತಿರಬಹುದಾದ ಯಾವುದೋ ಒಂದು ವೆಹಿಕಲ್, ಜೀಪು, ಅದರಲ್ಲಿ ಅವರು ಬಂದು ಹೋಗಿದ್ದಾರೆ ಎಂಬ ದೃಶ್ಯಾವಳಿಗಳು ಇದೆ. ಜೀಪ್ ಬಂದಿದೆ, ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಮುಂದಿಂದು ಪೊಲೀಸ್ ತನಿಖೆಯಲ್ಲಿ ಬರಬೇಕೀಗ. ಮತ್ತು ಕೊಲೆ, ಅಪಹರಣ, ಸಾಕ್ಷ್ಯನಾಶ ಈ ಥರ ವಿಪರೀತವಾದ ಆರೋಪಗಳೀಗ ಬರುತ್ತವೆ ಅವರ ಮೇಲೆ. ಆರೋಪ ಸಾಬೀತಾದರೆ ಶಿಕ್ಷೆ ಗ್ಯಾರಂಟಿ ಎಲ್ಲರಿಗೂ ಅಷ್ಟೆ. ದರ್ಶನ್ ಬಂಧನ ಮತ್ತು ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪದಿಂದ ಸ್ಟಾರ್ ನಟನ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದಾರೆ. ಆಲ್ ರೈಟ್.
ಠಾಣೆ ಮುಂದೆ ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದ ಬೆಂಬಲಿಗರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ. ಇದು ಪರ ವಿರೋಧ ಕೂಗೋದಕ್ಕೆ ರಾಜಕೀಯದ ರ್ಯಾಲಿ ಅಲ್ಲ. ಅಭಿಮಾನಿಗಳಿಗೆ ತಮ್ಮ ಭಾವನೆಗಳನ್ನು ಇಟ್ಟುಕೊಳ್ಳಕ್ಕೆ ಸರ್ವ ರೀತಿಯಲ್ಲೂ ಹಕ್ಕಿದೆ ಮತ್ತು ಅವರು ಮಾಡೇ ಇದ್ದಾರೆ ಅಂತ ಯಾರೂ ಇಲ್ಲಿ ತೀರ್ಮಾನ ಇನ್ನೂ ಕೊಟ್ಟಿಲ್ಲ. ನ್ಯಾಯಾಲಯ ಕೊಡುತ್ತೆ, ಏನೋ ಒಂದು ತೀರ್ಮಾನ ಮಾಡುತ್ತೆ. ಆದರೆ ಬಂದಿರುವ ಆರೋಪ ಮಾತ್ರ ವಿಪರೀತವಾಗಿ ಗಂಭೀರವಾದದ್ದು. ದರ್ಶನ್ ಪರ ಘೋಷಣೆ ಕೂಗೋದು, ಆದರೆ ಯಾರೂ ಮರ್ಡರ್ ಆಗಿರೋನ ಕುಟುಂಬದ ಬಗ್ಗೆ ಯಾರಾದರೂ ಒಬ್ರು ಚಿಂತೆ ಮಾಡಬೇಕಲ್ಲ. ಪೋರ್ಷೆ ಪ್ರಕರಣದಲ್ಲಿ ಹಣದ ಮದ, ದಿಮಾಕು, ಕೊಬ್ಬು, ಅಹಂಕಾರ ನೆತ್ತಿಗೇರಿದ ಪರಿಣಾಮ ಇಬ್ಬರನ್ನ ಸಾಯಿಸಿದ ಮೇಲೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ಆ ತಂದೆ ಆಡದ್ನಲ್ಲ ಆಟ. ಆದರೆ ಆ ಸತ್ತ ಇಬ್ಬರ ಬಗ್ಗೆ ವೈ ನೋಬಡಿ ಟಾಕ್, ಯೋಚನೆ ಮಾಡಬೇಕು, ವೈ ನೋಬಡಿ ಟಾಕ್. ಹಾಗಾಗಿ ಭಾವನೆ ಬೇರೆ ಬೆಂಬಲಿಗರದ್ದು, ಆದರೆ ಕ್ರಿಮಿನಲ್ ಹಿನ್ನೆಲೆಯ ಆರೋಪಗಳು ಮತ್ತು ಕಾನೂನಿನ ಪ್ರಕ್ರಿಯೆಗಳು ಬರ್ತಿದ್ದಾಗ ನಮ್ಮ ಎಚ್ಚರಿಕೆ ನಮ್ಮ ಕೈಯಲ್ಲಿರಬೇಕು. ಎಲ್ಲದಕ್ಕೂ ಬ್ಲೈಂಡ್ ಆಗಿ ಬಿಹೇವ್ ಮಾಡೋಕ್ಕಾಗಲ್ಲ. ಅಂಧಾಭಿಮಾನ ಯಾವ ಲೆವೆಲ್ಗೆ ಅಂದ್ರೆ ಸರ್, ಆಲ್ ರೈಟ್, ಅಭಿಮಾನ ಸರಿ, ಓಕೆ, ನಿಮಗೆ ಬಿಟ್ಟಿದ್ದು, ಬಟ್ ದಟ್ ಇಸ್ ನಾಟ್ ದ ವೇ. ಆಲ್ ರೈಟ್, ಲೆಟ್ ಅಸ್ ಸಿ ಏನು ಅಂತ. ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಮೊದಲು ಅರೆಸ್ಟ್ ಮಾಡಿದ್ರಲ್ಲ, ಅವರೆಲ್ಲೋ ಅವ್ರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ, ಯಾಕೆಂದರೆ ಇದು ಮರ್ಡರ್ ಕೇಸ್ ಆದದ್ರಿಂದ ಸೀರಿಯಸ್ ಆಗಿ ಮಾಡಬೇಕು. ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ ಈತ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ, ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ಬೋದು. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆ ಥರ ಎಲ್ಲ ಏನಿಲ್ಲ. ಯಾರೋ ಹೋಗಿರ್ಬೋದು, ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ತಪ್ಪು ಮಾಡಿದ್ದಾರೆ ಅಂತ ಯಾರು ತೀರ್ಮಾನ ಕೊಡಕ್ಕೆ ಬರಲ್ಲ. ಆರೋಪನೇ. ಐ ರಿಪೀಟ್ ದ ಸೇಮ್ ಕ್ವಶನ್. ಹಾಸನದ ಪ್ರಕರಣ ಹೊರಕ್ಕೆ ಬಂದಾಗ ಸಾರ್ವಜನಿಕ ಜೀವನದಲ್ಲಿರುವವರು ಮತ್ತು ಸಮಾಜದಲ್ಲಿ ಗಣ್ಯ ಸ್ಥಾನಗಳನ್ನು, ಗಣ್ಯ ಹುದ್ದೆಗಳನ್ನು ಅಥವಾ ಸ್ಥಿತಿಗತಿಯನ್ನು ತಲುಪಿದವರು, ಸ್ಥಾನಮಾನವನ್ನು, ಇಂತಹ ಪರಿಸ್ಥಿತಿಗಳನ್ನು ಆರೋಪದ ರೂಪದಲ್ಲಾದರೂ ಅನ್ಲೆಸ್ ಕನ್ಕಾಟೆಡ್ ಆದರೆ ಬೇರೆ ಯಾಕೆ ತಂದ್ಕೋತಾರೆ? ಯಾಕೆ ಆ ಪರಿಸ್ಥಿತಿಗಳನ್ನು ತಂದ್ಕೋತಾರೆ? ಹಾಸನದಲ್ಲೂ ಇದೇ ಪ್ರಶ್ನೆ, ಯಾಕೆ ತಂದ್ಕೋತಾರೆ? ಮಾಡಿದಾರೋ ಮಾಡಿಲ್ವೋ, ಏನು ಮಾಡಿದ್ರು ಏನು ಮಾಡಿಲ್ಲ ಎಲ್ಲ ಆಮೇಲೆ ಕಾನೂನು ಕೋರ್ಟು ನಮಗೂ ಗೊತ್ತಿದೆ. ಬಟ್ ವೈ ಡೂ ದೇ ಬ್ರಿಂಗ್ ಸಚ್ ಎ ಸಿಚುಯೇಷನ್? ಹಿಂದೆ ಇವ್ರದೇ ಕೇಸಲ್ಲಿ, ಈ ಕೇಸಲ್ಲಿ ಅಶ್ಲೀಲ ಹಿಂದೆ ಹೊಡೆದ್ರು ಅಂತ ಇವಾಗ ಸುಪಾರಿ ಕೊಟ್ರು ಅಂತ ಅವತ್ತು ಅವರು ಶ್ರೀಮತಿದೇ ಬಂದಿತ್ತು, ಆಕೆ ದೂರು ಕೊಟ್ಟಿದ್ರು. ಆಮೇಲೆ ಅದೇನೋ ಆಯ್ತು, ಕೇಸು ಕಾಂಪ್ರಮೈಸ್ ಆಗಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಿಟ್ವೀನ್ ಶ್ರೀಮತಿ ಅಂಡ್ ಹಸ್ಬೆಂಡ್ ಆದಾಗ ಕಾಂಪ್ರಮೈಸ್ ಆಗಕ್ಕೆ ಜಾಗ ಇರುತ್ತೆ, ಮತ್ತು ಆಗ್ಲೂಬೋದು. ಆಲ್ ರೈಟ್, ತಪ್ಪಾಗಿತ್ತು ಜೀವನದಲ್ಲಿ ಅಂತ ಸರಿನೂ ಆಗಿರಬಹುದೇನೋ. ಬಟ್ ಇದು ಹಂಗಲ್ಲ. ಇದು ದಿಸ್ ಈಸ್ ಎ ಥರ್ಡ್ ಪಾರ್ಟಿ ಆ್ಯಂಡ್ ಇಸ್ ರಿಸಲ್ಟೆಡ್ ಇನ್ ಮರ್ಡರ್ನಲ್ಲಿ. ಕಿಡ್ನ್ಯಾಪ್, ಮರ್ಡರ್, ಹಿಂಸೆ, ಈ ಮೂರು ಸಿಕ್ಕತ್ತಿಲ್ಲ. ಅಶ್ಲೀಲವಾದ ಮೆಸೇಜನ್ನು ಮೃತ ವ್ಯಕ್ತಿ ಕಳಿಸಿದ್ದಾರೆ ಎಂಬುದು ಆತನ ಮೇಲಿರಬೇಕಾಗಿದ್ದಂಥ ಆರೋಪ. ಈಗ ಇವರು ಏನದು ಅಶ್ಲೀಲ ಎಂದರೆ ನಾಳೆ ಗೊತ್ತಾಗಬೇಕದು. ಅದು ಅವ್ರ ಸೋಷಿಯಲ್ ಮೀಡಿಯಲ್ಲಿ ಕಳಿಸಿದ್ದಾರೆ ಅಂದ್ರೆ ಅಲ್ಲಿ ಸಿಗಲೇಬೇಕು, ಸಿಗತ್ತೆ, ಎಲ್ಲೂ ಹೋಗಲ್ಲ. ಖರೆ ಒಂದು ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಅಶ್ಲೀಲ ಅಂದರೆ ಏನು? ಆಲ್ ರೈಟ್, ಈ ಪ್ರಕರಣದ ಆರೋಪಿಗಳು ಯಾರು, ಹೇಗೆ ಅನ್ನೋದನ್ನು ಫಸ್ಟ್ ನೋಡ್ಬೇಡ, ಆಮೇಲೆ ಬೇಕಾದ್ರೆ ಉಳಿದ ವಿಚಾರಕ್ಕೆ ಬರೋಣ. ಈ ಪ್ರಕರಣದಲ್ಲಿ ಪೊಲೀಸರು ಈಗ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ. ಆರೋಪಿ ನಂಬರ್ 1 ಮತ್ತು 2, A1 A2 ಖಾಲಿ ಬಿಟ್ಕೊಂಡಿದ್ದಾರೆ FIR ವಿಚಾರದಲ್ಲಿ. ಕಾರಣ, ತನಿಖೆ ಮಾಡಿದ ಮೇಲೆ ಅದರದ್ದು ಪಾತ್ರ ಯಾರದ್ದು ಎಂಬ ತೀವ್ರತೆಯ ಮೇಲೆ ಯಾರು A1 A2 ಮಾಡೋಣ ಅನ್ನೋದು ಲೆಕ್ಕಾಚಾರ, ವಿಚ್ ಈಸ್ ಪರ್ಮಿಟೆಡ್ ಅಂಡರ್ ಲಾ, ನಾಟ್ ಎ ಪ್ರಾಬ್ಲಮ್. ಸೊ ಆಬ್ವಿಯಸ್ಲಿ A3 ಯಾರೋ ಪವನ್ ಅಂತೆ,
ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಆಪ್ತನಂತೆ. ಇವನು ಕಿಡ್ನ್ಯಾಪ್ ಸೂತ್ರಧಾರ ಎಂಬುದು ಆರೋಪ FIR ಅಲ್ಲೀಗ. ಹೌದು. A4 ವಿನಯ್ ದರ್ಶನಿನ ಆಪ್ತನಂತೆ, ಉದ್ಯಮಿಯಂತೆ. A5 ಯಾರೋ ಪ್ರದೋಷ್, ಆತ ಹೋಟೆಲ್ ಉದ್ಯಮಿಯಂತೆ ಮತ್ತು ದರ್ಶನ್ ಆಪ್ತ ಅಂತ ಬಣ್ಣಿಸ್ತಿದ್ದಾರೆ. A6 ದರ್ಶನ್ ನಟ, ಆತನನ್ನೇ ಮಾಡಿದ್ದಾರೆ. ಇದು A6 ಆಗೇ ಇರಬೇಕು ಅಂತಿಲ್ಲ, ನಂತರ A1 ಆಗ್ಬೋದು, A2 ಆಗ್ಬೋದು, ಬೇಕಾದ್ರೆ ಹಾಗೇ ಆಗಬೇಕು ಅಂತೇನಿಲ್ಲ. ಓಕೆ. A7 ದೀಪಕ್ ಮತ್ತು ದರ್ಶನಿನ ಗೆಳೆಯ. A8 ಆರೋಪಿ ನಂಬರ್ 8 ದರ್ಶನ್ ಲಕ್ಷ್ಮಣ್, ಆತನ ಕಾರ್ ಡ್ರೈವರ್. 9 ನಾಗರಾಜ್ ಮತ್ತು ದರ್ಶನಿನ ಗೆಳೆಯ, ಅಧಿಕೃತವೋ ಅನಧಿಕೃತವೋ ವಾಟ್ ಎವರ್ ಇಟ್ ಈಸ್, ಆತನ ಮ್ಯಾನೇಜರ್ ಅಂತೆ. 10 A10 ಕಾರ್ತಿಕ್ ದರ್ಶನ್ ಅಭಿಮಾನಿಗಳ ಸಂಘದವನು ಈ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಇನ್ನು 11 ಪವಿತ್ರ ಗೌಡ ನಟಿ ಮತ್ತು ದರ್ಶನನ ಗೆಳತಿ ಎಂದು ಬಣ್ಣಿಸಲಾಗಿದೆ. 12 A12 ಕೇಶವಮೂರ್ತಿ, ಈ ಪ್ರದೂಷ್ ಅನ್ನೋದು ಯಾರೋ ಉದ್ಯಮಿ ಎಂದಿದ್ದಾರಲ್ಲ ಆತನ ಗೆಳೆಯ, ಈತನು ಏನೋ ವ್ಯವಹಾರವನ್ನು ಬಿಸ್ನೆಸ್ನೋ ಮಾಡ್ಕೊಂಡಿದ್ದಾರಂತೆ. 13 ರಾಘವೇಂದ್ರ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನೋ ಪದಾಧಿಕಾರಿನೋ ಎಂಥದ್ದೋ ಒಂದು. 14 ನಂದೀಶ್ ಅಪಹರಣದ ಸೂತ್ರಧಾರ ಮತ್ತು ಈತನೂ ಹಲ್ಲೆಯಲ್ಲಿ ಪ್ರಮುಖ ಭಾಗಿ ಇರಬೇಕು ಅನ್ನೋದು ಲೆಕ್ಕಾಚಾರ. 15 ನಿಖಿಲ್ ಹಲ್ಲೆಕೋರ, ಈತನೂ ದರ್ಶನ್ ಆಪ್ತ, ಈತನೂ ಆ ಹಲ್ಲೆ ನಡೆದಿರೋದ್ರಲ್ಲಿ ಆಗಿರ್ಬೋದು ಅಂತ ಲೆಕ್ಕ. ಎಸ್. ಅಷ್ಟಕ್ಕೂ ಏನಿದು ಕೊಲೆ ಕೇಸ್? ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿದ್ ಯಾರು, ಹೇಗ್ ಮಾಡಿದ್ರು, ಎಲ್ಲಿ ಹಲ್ಲೆ ಮಾಡಿದ್ರು, ಆತ ಸತ್ತ ಮೇಲೆ ಹೆಣವನ್ನ ಎಲ್ಲಿ ಬಿಸಾಕಿದ್ರು, ಇದಕ್ಕೆಲ್ಲ ನಟ ದರ್ಶನ್ ಸಾಕ್ಷಿ ಆದ್ರ ಇಲ್ವಾ? ಅದರ ಮಾಹಿತಿ ನೋಡೋಣ. ಇಂಟೆಂಟ್ ಏನಿದೆ, ಓಕೆ, ಈ ಪ್ರಕರಣದಲ್ಲಿ ಯಾರು ಏನು ಮಾಡಿದ್ದಾರೆ ಮಾಡಿಲ್ಲ ಮಾಡಿದ್ರು ಅನ್ನೋದನ್ನ ಆಮೇಲೆ ತನಿಖೆ ಹೇಳುತ್ತೆ, ಹೇಳಬೇಕು ತನಿಖೆ. ಬಟ್ ಒಂದು ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟ್ ಇದೆ ಈಗ, ಅದು ಯಾವುದು? ಕೊಲೆ ಅಂತೂ ಒಂದು ಆಗಿದೆ ಈಗ. ಆ ಕೊಲೆ ರೇಣುಕಾಸ್ವಾಮಿ ಎಂಬುವರದ್ದಾಗಿದೆ ಈಗ. ಹಾಗಿದ್ರೆ ಈ ಕೊಲೆಯನ್ನ ಯಾರು ಮಾಡಿದ್ದು? ಈ 15 ಜನವೋ, 15 ಜನರಲ್ಲಿ ಯಾರು ಮತ್ತು ಅಥವಾ ಬೇರೆಯವರ? ನಂಬರ್ 1. ನಂಬರ್ 2, 15 ಜನದಲ್ಲಿ ಕೊಲೆ ಮಾಡಿದವರು 3 ಇರ್ಬೋದು, 2 ಇರ್ಬೋದು, 4 ಇರ್ಬೋದು. ಆದರೆ ಕೊಲೆಯನ್ನ ಸಂಚನ್ನ ರೂಪಿಸಿದ್ದು ಯಾರು? ನಂಬರ್ 2. ನಂಬರ್ 3, ಕೊಲೆಯನ್ನು ಸಂಚನ ರೂಪಿಸಿದ ಮೇಲೆ ಅದಕ್ಕೆ ಅಬೆಟ್ಮೆಂಟಲ್ಲಿ ಸಹಾಯಕಾರಿಯಾಗಿ ನೆರವು ನಿಂತವರು ಯಾರು, ಪಾತ್ರಧಾರಿಗಳು ಯಾರು, ಅದು ಇತ್ಯರ್ಥ ಆಗಬೇಕು. ನಂಬರ್ 1 ಅದು. ಎರಡನೇದರಲ್ಲಿ ಯಾಕೆ ಮಾಡಿದ್ರು? ಸೆಕೆಂಡ್ ಕ್ವಶನ್, ವೈ? ಇದು ಮೆಸೇಜು ಅಶ್ಲೀಲ ಅಂತ ಇದೆ, ಆಲ್ ರೈಟ್, ಅದಕ್ಕೆ ಇರ್ಬೋದು. ಬಟ್ ದಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಯಾಕೆ ಮಾಡಿದರು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಮತ್ತು ಎಕ್ಸಾಕ್ಟ್ಲಿ ಯಾವ ರೀತಿಯಲ್ಲಿ ಮಾಡಿದ್ರು, ಇದು 3 ನಮಗೀಗ ಎಸ್ಟಾಬ್ಲಿಷ್ ಆಗಬೇಕು. ಆಗತ್ತೆ, ಆಗಬೇಕು. ಯಾರು ಎತ್ತ ಬೇರೆ, A ಆರ್ B ಆರ್ C ಆರ್ D, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದಕ್ಕೆ ಮೊದಲು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸೋಣ. ಜೂನ್ 7ನೇ ತಾರೀಕು ಚಿತ್ರದುರ್ಗದಿಂದ ಸಂಜೆ ಈ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡ್ತಾರಂತೆ. ಈ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಫಾಲ್ಸ್ ಅಕೌಂಟಿಂದ, ಅಂದರೆ ನಕಲಿ ಅಕೌಂಟಿಂದ ಈ ಪವಿತ್ರ ಗೌಡ ಎಂಬ ದರ್ಶನಿನ ಆಪ್ತೆಯೋ ಗೆಳತಿಯೋ ವಾಟ್ ಎವರ್ ಇಟ್ ಶಿ ಈಸ್, ಆಕೆಗೆ ಅಶ್ಲೀಲವಾದ ಮೆಸೇಜ್ ಕಳಿಸ್ತಾ ಇದ್ದ ದೀರ್ಘಕಾಲದಿಂದ. ಅಂತಿಮವಾಗಿ ಅದನ್ನು ಇನ್ನೊಂದು ಹೆಣ್ಣು ಮಗಳ ಹೆಸರಿನಲ್ಲಿ ನಕಲಿ ಖಾತೆಯ ಮೂಲಕ ಅವನನ್ನು ಟ್ರ್ಯಾಪ್ ಮಾಡಿ ಕಂಡುಹಿಡಿದು ಬರುವಂತೆ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿದ್ರು ಅಂತ ಈಗ ಹೇಳ್ತಿದ್ದಾರೆ. ಹೌದು, ಬೆಂಗಳೂರು ಕರ್ಸ್ಕೊಂಡಿದ್ದು ಹಾಗೆ. ಇದು ಜೂನ್ 7ನೇ ತಾರೀಕು. ಯಾಕೆ ನಕಲಿ ಖಾತೆ ಮಾಡಿದ್ರು, ಯಾಕೆ ಮಾಡಿಕೊಂಡ್ರು, ಯಾಕೆ ಕಿಡ್ನ್ಯಾಪ್ ಮಾಡಿದ್ರು, ದಟ್ ವಿಲ್ ಹ್ಯಾವ್ ಟು ಬಿ ಎಸ್ಟಾಬ್ಲಿಷ್ಡ್ ಈಗ ಮತ್ತೆ ನ್ಯಾಯ ತನಿಖೆಯಲ್ಲಿ. ಅದೇ 7ನೇ ತಾರೀಕು ರಾತ್ರಿ ಹೊತ್ತಿಗೆ ಈ ಪಟ್ಟಣಗೆರೆಯ ಶೆಡ್ಗೆ, ಅಂದರೆ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಈ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದು ಆಬ್ವಿಯಸ್ಲಿ ಅವನನ್ನು ಕೂಡ ಹಾಕಿರ್ತಾರೋ ಕಟ್ ಹಾಕಿರ್ತಾರೋ ಎಂಥದೋ ಒಂದು ಮಾಡಿದ್ದಾರೆ ಅಂದ್ಕೊಂಡಿದ್ದೀವಿ. ರಾತ್ರಿ ದರ್ಶನ್ ಬೆಂಬಲಿಗರು
ಅಥವಾ ಅವರ ಆಪ್ತರು ಈ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬುದೇ ಈಗಿರುವ ಆರೋಪದ ಸಾರಾಂಶ ಮೂಲ. 8ನೇ ತಾರೀಕು ಸತತ 24 ಗಂಟೆಗಳ ಕಾಲ ಆತನಿಗೆ ಟಾರ್ಚರ್ ಆದ ಮೇಲೆ ಆ ಜಾಗಕ್ಕೆ ಒಂದು ಹಂತದಲ್ಲಿ ಈ ಅವಧಿಯಲ್ಲಿ ನಟ ದರ್ಶನ್ ಹಾಗೂ ಆತನ ಗೆಳತಿ ಇಬ್ಬರು ಅಲ್ಲಿ ಬಂದಿದ್ದಾರೆ ಎಂಬ ಮಾಹಿತಿ ಇದೆ. ಅದೇ ಆ ಜೀಪ್ ಬಂದಿದೆ ಅಂತ ಇವರು ಹೇಳ್ತಾ ಇರೋದು. ಹೌದು, ಆ ದೃಶ್ಯ ಏನು ಸಿಕ್ಕಿದೆ ಏನು ಸಿಕ್ಕಿದೆ, ದಟ್ ಈಸ್ ಓನ್ಡ್ ಬೈ ದರ್ಶನ್ ಆರ್ ಯೂಸ್ಡ್ ಬೈ ದರ್ಶನ್ ಅಂತ ಹೇಳ್ತಿರೋದು. 9ನೇ ತಾರೀಕು ತೀವ್ರ ಸ್ವರೂಪದ ಹಲ್ಲೆ ಕಾರಣ ರೇಣುಕಾಸ್ವಾಮಿ ನಸುಕಿನ ಜಾವ ಸಾವನ್ನಪ್ಪಿದ್ದಾನೆ. ಓಕೆ, ದಿಸ್ ಇಸ್ ದಿ ಪ್ರಾಬ್ಲಮ್. ಈಗ ಸಾವನ್ನಪ್ಪಿದ ನಂತರ ಯಾರ ಅಡ್ವೈಸು ಅಥವಾ ಯಾರ ಸಲಹೆ ಬುದ್ಧಿವಂತಿಕೆ ಗೊತ್ತಿಲ್ಲ, ಈ ಶವವನ್ನು ಬೆಂಗಳೂರಿನ ಸುಮನಹಳ್ಳಿಯ ಮೋರಿ ಬಳಿ ಎಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಬೆಳಿಗ್ಗೆ 10 ಗಂಟೆಗೆ 9ನೇ ತಾರೀಕು ಇದು ನಸುಕಿನ ಜಾವ ಎಸ್ತಿರಬೇಕು. ನಂತರ 10 ಗಂಟೆಗೆ ಜನ ಓಡಾಡೋಕ್ಕೆ ಪ್ರಾರಂಭ ಆದಾಗ ಅಲ್ಲೊಂದು 500 ಫ್ಲ್ಯಾಟ್ ಇದೆ ಆ ಜಾಗದಲ್ಲಿ, ಒಂದು 5,700 ಫ್ಲ್ಯಾಟ್ ಇರ್ಬೋದು. ಅಲ್ಲಿ ಸಹಜವಾಗಿ ಜನ ಯಾರೋ ಓಡಾಡ್ತಿರ್ತಾರೆ. ಅಲ್ಲಿ ದೊಡ್ಡ ರಾಜ ಕಾಲುವೆ ಟೈಪ್ ಇದೆ ಅದು. ಅಲ್ಲಿ ಬಂದಾಗ ಗಮನಿಸಿದ್ದಾರೆ ಯಾವುದೋ ಒಂದು ಶವ ಬಿದ್ದಿದೆ. ಪೊಲೀಸರು ಆಬ್ವಿಯಸ್ಲಿ ಅದನ್ನು ಸಾಮಾನ್ಯ ಐಡೆಂಟಿಫೈಡ್ ಬಾಡಿ ಬಿದ್ದಿದೆ ಅಂತ ತೆಗೆದುಕೊಂಡಿದ್ದಾರೆ. ಬಟ್ ಈ ಪ್ರಕರಣ ಹೊರಕ್ಕೆ ಬರದಿದ್ದರೂ, ಯಾರು ಅಂತ ಗೊತ್ತಾಗದಿದ್ದರೂ ತಗಲಾಕೋತಿತ್ತು ಆಮೇಲೆ. ಯಾಕೆಂದರೆ ಪೋಸ್ಟ್ ಮಾರ್ಟಮ್ಗೆ ಈ ಬಾಡಿ ಹೋದಾಗ, ಈಗಲೂ ಹೋಗಿದೆ ಆಗಲೂ ಹೋಗ್ತಿತ್ತು ಗೊತ್ತಾಗದೇ ಇದ್ದಿದ್ರೂ 15ಕ್ಕೂ ಹೆಚ್ಚು ಮಾರಕವಾಗಿರಬಹುದಾದ, ಜೀವಕ್ಕೆ ಮಾರಕ ಆಗ್ಬೋದಂಥ ಗಾಯಗಳು ಸಿಕ್ಕಿವೆ. ಅದು ಆಮೇಲೂ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬರ್ತಿತ್ತು. ಇಟ್ ಈಸ್ ಎ ಮರ್ಡರ್ ಅಂತಲೇ ರಿಜಿಸ್ಟರ್ ಆಗ್ತಿತ್ತು ಆ ಕೇಸುವೆ. ಬೇಗ ಸಿಕ್ಕಾಕೊಳ್ಳದೆ ಇದ್ರು ತಡ ಆಗ್ತಿತ್ತು ಈ ಪ್ರಕರಣ. ಆತನ ಮೂಗು, ಬಾಯಿ, ದವಡೆ ಎಲ್ಲದರ ಮೇಲೆ ಸುಟ್ಟ ಗಾಯಗಳು ಮತ್ತು ವಿಪರೀತವಾದಂತಹ ಹೊಡೆತಗಳು ಬಿದ್ದಿರೋದು ಬಂದಿದೆ. ಅಂದರೆ ಅರ್ಥ, ರಾಕ್ಷಸರ ರೂಪದಲ್ಲಿ ಯಾರೇ ಇದ್ದರೂ ಆ ದಿನ ಆ ಘಟನೆಯಲ್ಲಿ, ನನಗೆ ಗೊತ್ತಿಲ್ಲ ಯಾರಿದ್ರು ಅಂತ, ಅವರು ಮನುಷ್ಯರಲ್ಲ ಮತ್ತು ಅವರು ಬದುಕಲಿಕ್ಕೆ ಯೋಗ್ಯರು ಅಲ್ಲ ನನ್ನ ಪ್ರಕಾರ. ಆ ರೀತಿಯ ಟಾರ್ಚರ್ ಕೊಡಬಹುದು ಅನ್ನೋದಿದ್ರೆ ಇಟ್ಸ್ ಅನ್ ಅಮೇಝಿಂಗ್. ನನ್ನ ಕೈಲಿ ಅರ್ಥ ಆಗ್ತಿಲ್ಲ ಇದು, ಇಷ್ಟೊಂದು ಸರ್ಪ್ರೈಸಿಂಗ್, ಭಾಳ ವಿಚಿತ್ರವಾಗಿದೆ. 12 ಗಂಟೆಗೆ ಅಷ್ಟೊತ್ತಿಗೆ ಇವ್ರು ಯಾರೋ 3 ಜನ ಸರೆಂಡರ್ ಆದರೂ, ಪೊಲೀಸ್ನವರೇ ರಿಕವರಿ ವಶಕ್ಕೆ ತಗೊಂಡ್ರು. ಒಟ್ಟಲ್ಲಿ ಅವ್ರಿಗೆ ಗೊತ್ತಾಗೋಗಿದೆ ಇದು, ಓಹೋ ಇದು ಸಿಂಪಲ್ ಮರ್ಡರ್ ಅಲ್ಲ, ಇದು ದರ್ ಇಸ್ ಸಮಥಿಂಗ್ ಮೋರ್ ಅಂತ. ಆಗ ಇವ್ರು ಬಾಯಿ ಬಿಟ್ಟ ತಕ್ಷಣ ಗೊತ್ತಾಗೋಯ್ತು ಇದು ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ ಅಂತ. ಜನರಲಿ ಇಂಥ ಪ್ರಕರಣದಲ್ಲಿ 2 ದಿನ 3 ದಿನ ಆದಾಗ ಮನೆ ಕಡೆಯಿಂದ ಒಂದು ಮಿಸ್ಸಿಂಗ್ ಕೇಸ್ ಆಗಬೇಕಿತ್ತು, ಜನರಲಿ ಆಗಬೇಕಿತ್ತಿದು. ಯಾವುದು, ಆ ವ್ಯಕ್ತಿ, ಮೃತ ವ್ಯಕ್ತಿಯ ಮನೆ ಕಡೆಯಿಂದ ಗಂಡ ಮನೆಗೆ ಬಂದಿಲ್ಲ ಅಂತನೋ, ಮಗ ಬಂದಿಲ್ಲ ಅಂತನೋ ಮಿಸ್ಸಿಂಗ್ ಕೇಸ್ ಆಗಬೇಕಾಗಿತ್ತು. ಬಟ್ ಈ ಪ್ರಕರಣದಲ್ಲಿ ಅವ್ರು ಯಾವುದೋ ಗೆಳೆಯನ ಮನೆಗೆ ಹೋಗಿದ್ದಾನೆ ಅಂತ ಅನ್ಕೊಂಡು ಸುಮ್ಮನಾಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಸಿಗ್ತಾ ಇಲ್ಲ, ಸುಮ್ಮನಾಗಿದ್ದಾರೆ. 12 ಗಂಟೆಗೆ ಗೊತ್ತಾದ ಮೇಲೆ ಅವರು ಗುರುತಿಸಿದ್ರು ಪೊಲೀಸ್ನವರು, ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ರೇಣುಕಾಸ್ವಾಮಿ ಕೊಂದಿದ್ದು ತಾವೇ ಅಂತ 3 ಜನ ಸರೆಂಡರ್ ಆಗಿದ್ದಾರೆ ಸಂಜೆ 4 ಗಂಟೆಗೇನೋ. ಓಕೆ, ದಿ ಕ್ರೊನಾಲಜಿ ಅಪಿಯರ್ಸ್ ಟು ಬಿ ಚೇಂಜಿಂಗ್, ದಟ್ಸ್ ಆಲ್ ರೈಟ್. ಜೂನ್ 10ನೇ ತಾರೀಕು ರಾತ್ರಿ 8 ಗಂಟೆಗೆ ಪೊಲೀಸರಿಂದ ಮತ್ತೆ 4 ಆರೋಪಿಗಳು ಸಿಗ್ತಾರೆ. ಅವ್ರನ್ನೂ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಅವರು ಎಲ್ಲ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರನ್ನ ಹೇಳುತ್ತಿದ್ದಾರಂತೆ ಅಲ್ಲ. 8:30ಕ್ಕೆ ಮೈಸೂರಿನ ಖಾಸಗಿ ಹೋಟ್ಲಲ್ಲಿ, ಅಂದರೆ ಇವತ್ತು ಬೆಳಿಗ್ಗೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ದಿ ಆ್ಯಕ್ಟರ್ನ ಜಿಮ್ಗೆಲ್ಲ ಹೋಗಿದ್ರಂತೆ ಮೈಸೂರಲ್ಲಿ. ಅವ್ರು ವಾಪಸ್ ಬಂದ ನಂತರ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ. ಈಗ ಪೊಲೀಸ್ನವರು ಅವ್ರನ್ನ 6 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಹಾಗಾಗಿ ಶಿ ಹ್ಯಾಸ್ ಬಿನ್ ಟೇಕನ್ ಬ್ಯಾಕ್ ಟು ದ ಪೊಲೀಸ್ ಸ್ಟೇಷನ್. ಆಕೆಯನ್ನು ಸಾಂತ್ವನ ಕೇಂದ್ರ ಕಳಿಸಿದ್ದಾರೆ. ನಾಳೆಯಿಂದ ವಿಚಾರಣೆ ನಡೆಯುತ್ತೆ ಆಕೆದು. ಪ್ಲಸ್ ಈಗ ರೇಣುಕಾ ಸ್ವಾಮಿದು ಮರಣೋತ್ತರ ಪರೀಕ್ಷೆ ಮುಗಿದು ಬಾಡಿನ ಹ್ಯಾಂಡ್ ಓವರ್ ಎಲ್ಲ ಮಾಡಿದ್ದಾರೆ. ಎಸ್, ರಿಯಲ್ ಲೈಫ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಸಿನಿಮಾದಲ್ಲಿ ಹೊಡಿ ಬಡಿ ಎತ್ತಾಕೊಂಡ್ ಬಾ ಅಂತ ಅಂದ ಹಾಗೆ ರಿಯಲ್ ಲೈಫಲ್ಲಿ ನಡ್ಕೊಳಕ್ ಆಗಲ್ಲ ಅಲ್ವಾ ಸರ್? ಇದೇ ನಿಜವಾಗಿದೆ. ಆಗಲ್ಲ ಅಂತ ನೀವು ಕೇಳ್ತಿದ್ದೀರೇನ್ರಿ? ಆಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ನೀವು ಹಂಗೆ ಕೇಳಿದ್ರೆ ಏನು ಹೇಳಿ. ಅಲ್ಲ, ಇವ್ರ ಕೇಸಲ್ಲಿ ಈ ಹಿಂದೆನೂ ಆಗಿತ್ತು, ಅಂದ್ರೆ ಬದಲಾಗಲ್ವಾ ಇವರು? ಹಿಂದಾಗಿತ್ತೋ ಮುಂದಾಗತ್ತೋ ಗೊತ್ತಿಲ್ಲ ನನಗೆ. ಈ ವ್ಯಕ್ತಿ ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋ ಪಾತ್ರ ನನಗಿನ್ನೂ ಕ್ಲಾರಿಟಿ ಸಿಕ್ಕಲಿ. ಆದರೆ ಒಂದಂತೂ ಹೇಳ್ತೀನಿ, ಸಮಾಜದಲ್ಲಿ ಖ್ಯಾತರಾದವರು, ಸೆಲೆಬ್ರಿಟಿ ಸ್ಟೇಟಸ್ಗೆ ಬಂದವರು
ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬ ಕನಿಷ್ಠ ಪ್ರಜ್ಞೆಗಳನ್ನು ಬೆಳೆಸ್ಕೋಬೇಕು. ಕನಿಷ್ಠ ಪ್ರಜ್ಞೆಗಳಿದು. ಹೌದು. ಅದರಲ್ಲೂ ನನ್ನನ್ನು ನೋಡಿ ಇತರರು ಫಾಲೋ ಮಾಡ್ತಾರೆ, ಹೀರೋಯಿಸಮ್ ಆರ್ ರೋಲ್ ಮಾಡೆಲ್ ಹೌದು. ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ಡಬಲ್ ಕೇರ್ಫುಲ್ ಆಗಿರಬೇಕು. ಹೌದು. ಅವರುಗಳು ಜನ ಗಮನಿಸ್ತಾ ಇರ್ತಾರೆ. ಡಬಲ್ ಗಮನಿಸ್ತಾರೋ ಇಲ್ವೋ, ಡಬಲ್ ಕೇರ್ಫುಲ್ ಆಗಿರಬೇಕು. ಒಂದು ವೇಳೆ ಈ ಪ್ರಕರಣದಲ್ಲಿ ಯಾರೋ ಒಬ್ಬ ಎಕ್ಸ್ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಹಾಕಿದ್ದಾನೆ ಅಂತಲೇ ಇಟ್ಕೊಳ್ಳೋಣ, ಲೆಟ್ಸ್ ಅಕ್ಸೆಪ್ಟ್ ಇಟ್, ಇರಬಹುದು. ಓಕೆ. ನನ್ನ ಪ್ರಶ್ನೆ, ಸಮಾಜದಲ್ಲಿ ನೀವು ಹೆಸರನ್ನು ಮಾಡಿದ ನಂತರ ನಾನು ವೈಯಕ್ತಿಕ ಜೀವನದಲ್ಲಿ ನನ್ನ ನಡವಳಿಕೆಗಳು ಸರಿ ಇಲ್ಲ ಅಂತಂದಾಗಲೋ ಅಥವಾ ಸರಿ ಇದ್ರೋ ಇಲ್ಲದೆ ಇದ್ರೂ ಏನೇ ಆಗಲಿ, ಟೀಕೆಗಳು ಬಂದಾಗ ಅಥವಾ ಕುಹುಕಗಳು ಬಂದಾಗ ಅದನ್ನು ಯಾತಕ್ಕೆ ಗಂಭೀರವಾಗಿ ತಗೋಬೇಕು? ಸೋಷಿಯಲ್ ಮೀಡಿಯಾ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ? ಯಾಕೆ ಆ ಸೋಷಿಯಲ್ ಮೀಡಿಯಾನ ಇಷ್ಟೊಂದು ಗಂಭೀರವಾಗಿ ತಗೋತೀರಿ ಎಲ್ಲರೂ? ಎರಡನೇದು, ಈಗ ನಮ್ಮಂಥ ಪ್ರಕರಣದಲ್ಲಿ ನಾವೇನೋ ಮಾತಾಡ್ತೀವಿ ಟಿ ವಿನಲ್ಲಿ, ಭಾಳ ಜನಕ್ಕೆ ಇಷ್ಟ ಆಗಲ್ಲ ಅದು ಒಂದೊಂದು ಸರ್ತಿ, ಹೌದು. ಅಥವಾ ಇಷ್ಟ ಆಗದೇ ಇದ್ದಿದ್ದು ಒಂದು ಗುಂಪು ಇರುತ್ತೆ, ಅವ್ರು ಅದಕ್ಕೇನೋ ಟೀಕೆ ಮಾಡ್ಕೋತಾರಂತೆ. ಮಾಡ್ಕೊಳ್ಳಿ ಅಂತೀನಿ. ನನಗೆ ಹೇಳ್ತಾರೆ ಒಂದ್ಸರಿ, ಸರ್ ಹಿಂಗೆ ಟೀಕೆ ಮಾಡಿದ್ದಾರೆ, ಮಾಡಲಿ ಬಿಡೋದು, ಅವ್ರಿಗೆ ಹಕ್ಕಿದೆ, ಮಾಡ್ಕೋತಾರೆ ಬಿಡು, ಇಟ್ಸ್ ಆಲ್ ರೈಟ್. ನಮ್ಮಲ್ಲೇನು ಬದಲಾವಣೆ ಆಗಲ್ವಲ್ಲ. ಯಾರೋ ಒಬ್ಬ ಇದ್ದಕ್ಕಿಂತ ನೀನು ಕಚಡ ಅಂತ ಬರೆದಿರ್ತಾನೆ ಅಂತ ಇಟ್ಕೊಳ್ಳೋಣ, ನನಗೆ ಬರೆದಿದ್ದಾನೆ ಅಂತಲೇ ಇಟ್ಕೊಳ್ಳೋಣ, ನೀನು ಕಚಡ ಅಂತ ಬರೆದಿದ್ದಾನೆ. ನಾನು ಕಚಡ ಎಂಬುದನ್ನು, ಈ ಮೂರ್ಖ ಬರೆದಿರುವುದನ್ನು ಓದಿದರೆ ತಾನೇ ಕಚಡನ ಅಂತ ಯೋಚನೆ ಮಾಡಬೇಕು. ನಾವು ಓದೋದೇ ಇಲ್ವಲ್ಲ. ಇಗ್ನೋರ್ ನನಗೆ ಗೊತ್ತಾಗದೇ ಇದ್ದಾಗ ಕಚಡ ಯಾರು? ಬರೆದವನು ಅಷ್ಟೇ. ಅದನ್ನು ಯಾಕೆ ಗಂಭೀರವಾಗಿ ತಗೋಬೇಕು? ನಂಬರ್ 2, ಈ ಪ್ರಕರಣದಲ್ಲಿ ಇದು ಇನ್ಸ್ಟಾಗ್ರಾಮ್ ಥ್ರೂ ವರ್ಕ್ ಆಗಿದೆ ಅಂತ ಯಾರೋ ಹೇಳ್ತಾ ಇದ್ರು. ಹೌದು. ನನಗೆ ತಾಂತ್ರಿಕವಾಗಿ ಈ ಬಗ್ಗೆ ಅನುಭವ ಇರುವ ನನ್ನ ಸಹೋದ್ಯೋಗಿಗಳದು ಇದನ್ನು ಬ್ಲಾಕ್ ಮಾಡಿಬಿಡ್ಬೋದಾಗಿತ್ತು ಅಂತ. ಪದೇ ಪದೇ ಬರ್ತಾ ಇದ್ರೆ ಇದನ್ನು ಬ್ಲಾಕ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಅಂತ. ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಒಂದು ಕಂಪ್ಲೇಂಟು ಕೊಡ್ಬೋದಿತ್ತು. ಮೂರನೇದು, ಒಂದು ವೇಳೆ ಅವನು ಕೊಟ್ಟಿದ್ದ ಬೋಗಸ್ ಅಕೌಂಟಿಂದ ಬೇರೆ ಇನ್ನೊಂದು ಅಕೌಂಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಅಂತೇನೋ ಒಂದು ಬಂದರೆ, ನಿಮಗಿರುವ ಶಕ್ತಿ, ಅಧಿಕಾರ, ಪವರು, ಖ್ಯಾತಿ ಎಲ್ಲ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೊಟ್ಟು, ಅಥವಾ ಈಗ ನೀವೇ ಟ್ರ್ಯಾಪ್ ಮಾಡ್ದಂಗೆ ನಾವೇ ಟ್ರ್ಯಾಪ್ ಮಾಡೋನನ್ನು ಕಂಡುಹಿಡಿದಿದ್ದೀವಿ, ಅವನು ಯಾರು ಅಂತ, ಸರ್ ಇವನ ಮೇಲೆ ಕ್ರಮ ತಗೊಳ್ಳಿ ಒಂಚೂರು ಅಂತ ಕೊಡೋದು ಸರಿಯಾದ ನಡವಳಿಕೆಯೋ? ಅಥವಾ ನಾನು ಖ್ಯಾತನಾಮ, ನಾನು ದೊಡ್ಡ ವ್ಯಕ್ತಿ, ನನಗೆ ಅಧಿಕಾರ, ಹಣ ಸಮಾಜದಲ್ಲಿ ಎಲ್ಲ ಸಿಕ್ಕಿದೆ, ಹಾಗಾಗಿ ನಾನೇ ಕಾನೂನು ಅಂತ ತೀರ್ಮಾನ ಮಾಡ್ತೀರೋ? ಆ ಪವರ್ ನಿಮಗೆ ಯಾರು ಯಾವ ತೀರ್ಮಾನ ಮಾಡ್ತೀರಿ? ನಾನೇ ಕಾನೂನಾ? ನಾನು ಕಾನೂನು ಆಗೋಕ್ಕಾಗಲ್ಲ, ನಾನೇ ಶಿಕ್ಷೆ ಕೊಡೋಕ್ಕಾಗಲ್ಲ, ನಾನು ಕೋರ್ಟು ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲ, ನಾನು ಸರ್ಕಾರನೂ ಅಲ್ಲ. ಹೆಂಗೆ ತೀರ್ಮಾನ ಮಾಡೋದು ನಾವುಗಳು? ನಾವೇ ಕಾನೂನು. ನಾಳೆ ಎಲ್ಲ ಖ್ಯಾತನಾಮರಿಗೂ ಏನಾದ್ರು ತೊಂದರೆ ಆದಾಗ ಕರ್ಕೊಂಬಂಡ್ರ ಇಲ್ಲಿ ಓದಿರೋ. ಇಸ್ ಇಟ್ ಎ ಸಿವಿಲೈಸ್ಡ್ ಸೊಸೈಟಿನಾ ಏನದು? ದ್ಯಾಟ್ ಈಸ್ ದ ಕ್ವಶನ್. ಈ ಪ್ರಕರಣದಲ್ಲಿ ಅವ್ರನ್ನ ಇಷ್ಟಪಡುವವರು, ಇಷ್ಟಪಡದೇ ಇರೋರು, ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಪ್ರಶ್ನೆ ಬೇರೆ. ಈಗ ಎಲ್ಲರೂ ಕೇಳಬೇಕಾಗಿರೋ ಪ್ರಶ್ನೆ ಇದರಲ್ಲಿ, ಹ್ಯಾಕ್ ಕಾನೂನು ಆಗ್ತೀರಿ? ದೇವರು ಎಲ್ಲ ಕೊಟ್ಟಿರ್ತಾನೆ, ಖ್ಯಾತಿ, ಹಣ, ಅಧಿಕಾರ, ಗೌರವ, ಜನರ ಪ್ರೀತಿ ಎಲ್ಲ ಕೊಟ್ಟಿರ್ತಾನೆ. ಅದಕ್ಕೋಸ್ಕರನೇ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದೆಲ್ಲ ಪಡೀಬೇಕು ಅಂತ. ಜನರ ಪ್ರೀತಿ, ವಿಶ್ವಾಸ, ದುಡ್ಡು, ಹೆಸರು, ಐಶ್ವರ್ಯ ಎಲ್ಲ ಪಡೀಬೇಕು ಅಂತಲೇ ಕಷ್ಟಪಟ್ಟಿರ್ತೀವಿ ಹಗಲೂ ರಾತ್ರಿ. ಆದರೆ ಅದನ್ನು ಕಳೆದುಕೊಳ್ಳಲಿಕ್ಕೆ ಈ ರೀತಿಯ ಮಾರ್ಗಗಳಲ್ಲಿ ಅದನ್ನು ಕಳ್ಕೋತೀವಿ ಅಂದರೆ ಅವ್ರನ್ನ ಮೂರ್ಖರು ಅಂತ ಕರಿಬೇಕೋ ಅಥವಾ ಏನಂತ ಕರಿಬೇಕು? ಅವ್ರನ್ನ ಏನಂತ ಕರಿಬೇಕು? ಅವ್ರನ್ನೆಲ್ಲ ಅಂಥವ್ರನ್ನ ಯಾರೇ ಆಗಿರಲಿ. ಅದು ಈ ಪ್ರಕರಣದಲ್ಲಿ somebody has stepped out of the line and they have decided, ನಾನು ಡಿಸೈಡ್ ಮಾಡ್ತೀನಿ ಈ ಪ್ರಕರಣದಲ್ಲಿ ಏನಾಗಬೇಕು ಅನ್ನೋದನ್ನು. ಅದು ಅವ್ರಿಗೆ ಹಕ್ಕಿರಲಿಲ್ಲ. ಅದರ ಪರಿಣಾಮ ಇಲ್ಲಿ ಬಂದು ನಿಂತಿದೆ. ಇದು ಅವರ ಕಮೆಂಟಲ್ಲಿ ಒಂದೇನೋ ಆತ ಏನೋ ಒಂದು ಕಮೆಂಟ್ ಮಾಡಿದಾಗ ಆಕೆ ಎಚ್ಚರಿಕೆ ಕೊಡೋ ರೂಪದಲ್ಲಿ, ಒಂದು ವಾರ್ನಿಂಗ್ ರೂಪದಲ್ಲಿ ಒಂದು ಮೆಸೇಜ್ ಕೂಡ ಮಾಡ್ತಾರೆ ಸರ್. ಅದರ ಪ್ರತಿಫಲನ ಇದು ಅನ್ನೋದು ಈಗ ಮಾತಲ್ಲಿದೆ. ಅಂದರೆ ಟೈಮ್ ವಿಲ್ ಕಮ್, ಐ ವಿಲ್ ಟೀಚ್ ಯು ಅನ್ನೋ ಥರ ಅವ್ರು ಹೇಳಿದ್ದಾರೆ. ಆಯಿತು, ಆ ಕೋಪದಲ್ಲಿ, ಆ್ಯಂಗರ್ನಲ್ಲಿ ಸಮಯ ಬರುತ್ತೆ, ನಾನು ಪಾಠ ಕಲಿಸ್ತೀನಿ ಅಂತ ಹೇಳೋದು
ಭಾಳ ದೊಡ್ಡ ಕ್ರಿಮಿನಲ್ ಅಪರಾಧ ಅಲ್ಲ ಅದು. ಪಾಠ ಕಲಿಸ್ತೀನಿ ಅಂದರೆ ಮರ್ಡರ್ ಅಲ್ಲ. ಎಸ್, ದಟ್ಸ್ ನಾಟ್. ಐ ಅಗ್ರಿ. ಒಂದು ಹೆಣ್ಣು ಮಗಳು ಕಳಿಸಿದ್ದಾಳೆ ಅಂತಲೇ ಇಟ್ಕೊಳ್ಳೋಣ, ತನಗೆ ಬೇಸರ ಆದಾಗ ಕಳಿಸಿದ್ದಾಳೆ ಅಂತಲೇ ಇಟ್ಕೊಳ್ಳೋಣ. ಆಮೇಲೆ ಆಗೋದೇನು? ನೀವು ಕಾನೂನಿನ ಸ್ಥಳವನ್ನು ನೀವು ಅಸ್ಯೂಮ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾಳೆ ಅದು ಅರಣ್ಯ ಕಾನೂನು ಆಗುತ್ತೆ. ಯಾರೇನು ಬೇಕಾದ್ರೂ ಮಾಡ್ಬೋದು. ಹಾಗಾದರೆ ನಾಳೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋರ ಬಗ್ಗೆ ಯಾರಿಗೋ ಕೋಪ ಬಂದರೆ ಅವರು ಇವ್ರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗ್ಬಿಟ್ಟು ಹೊಡೆದು ಬಿಡ್ಬೋದಾ? ದ್ವೇಷನೇ ಹೊಡೆದು ಬಿಡ್ಬೋದಾ? ಹಾಗಾದ್ರೆ ಈ ಪ್ರಕರಣದಲ್ಲಿ ಯಾರೋ 15 ಜನ ಇದ್ದಾರಪ್ಪ. ಈಗ ಇದ್ರ ಬಗ್ಗೆ ಯಾರಿಗೋ ಕೋಪ ಬರುತ್ತಪ್ಪ, ಅವ್ರು ಸಂಬಂಧಪಟ್ಟವ್ರಿಗೆ ಯಾರಿಗೋ, ಅವರು ಎತ್ತಾಕೊಂಬಂಡ್ರು ಅವ್ರನ್ನ ಅಂತ ಬಿಟ್ಟು ಎತ್ತಾಕೊಂಡು ಶಟಲ್ ಹಾಕೊಂಡು ಹೊಡಿತೀರ? ಹಂಗಾರೆ ಆಗತ್ತಾ ಅದು? ನನಗೆ ಯಾರು ಹೊಡಿಬಾರ್ದು, ನಾನು ಇನ್ನೊಬ್ಬನಿಗೆ ಹೊಡಿಬೋದು ಅನ್ನೋಕ್ಕೆ ಹಕ್ಕಿ ಯಾರು ಕೊಟ್ಟವರು? ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋದವ್ರು ಯೋಚನೆ ಮಾಡ್ಕೋಬೇಕಾದ ಥರ ಸೇಮ್ ಕ್ವಶನ್ಸ್ ವಿ ಆಸ್ಟ್ ಹಾಸನ್ ಪ್ರಕರಣ ಬಂದಾಗ. ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಕಾನೂನು ವಿಚಾರ ಅದು. ಬಟ್ ಈ ಕ್ವಶನ್ಸ್ ಬರಬೇಕೋ ಬೇಡವೋ? ಯೋಚಿಸ್ಬೇಕಾದವ್ರು ಯಾರು? ಎಸ್.